ಈ ಒಂದು ಖಂಡಗುಂಡಿ ಹಳ್ಳದಿಂದ ದಾಸೋಹಕ್ಕೆ ನೀರನ್ನು ಸಾಗಿಸುವಂತಹ ಸಂದರ್ಭ. ಅದೇ ರೀತಿಯಾಗಿ ಇಲ್ಲಿ ಹೊಂಡಾ ಮೋಟ್ರನ್ನು ಸಹ ಇಟ್ಟಿದ್ದಾರೆ. ಈ ರೀತಿ ಇದನ್ನು ಚಾಲೂ ಮಾಡಿದರೆ ಮೇಲುಗಡೆಗೆ ಸಿಂಟ್ಯಾಕ್ಸ್ಗೆ ಹೋಗಿ ನೀರು ಬೀಳ್ತದೆ. ಆ ಒಂದು ನೀರನ್ನು ಎಲ್ಲರೂ ಸಹ ಬಳಕೆ ಮಾಡ್ತಾರೆ. ಬಾಳೆಹಣ್ಣಿನ ಶೇಖರಣೆ ತಯಾರು ಮಾಡ್ತಾ ಇದ್ದಾರೆ. ಇವತ್ತಿನ ದಾಸೋಹದಲ್ಲಿ ಬಾಳೆಹಣ್ಣಿನ ಶೇಖರಣೆ ಹಾಗೂ ಚಪಾತಿಯ ಊಟ ಇದೆ. ಅದಕ್ಕಾಗಿ ನಮ್ಮ ಅಮ್ಮಾರು ಮತ್ತು ನಮ್ಮ ಅಕ್ಕಾರು ಮತ್ತು ನಮ್ಮ ಸೊಸಿ, ಆಮೇಲೆ ನಮ್ಮ ಮಿಸ್ಸಸ್ ಅವರು, ಅದೇ ರೀತಿಯಾಗಿ ನಮ್ಮ ಹುಲಿಕಟ್ಟಿ ಸೊಸೆಯವರು, ನಮ್ಮ ಸಣ್ಣವರು ಎಲ್ಲರೂ ಸಹ ಚಪಾತಿಯನ್ನು ಮಾಡತ್ತಾರೆ ರೀ. ಅದೇ ರೀತಿಯಾಗಿ ಲಟ್ಟಿಸಿದಂತಹ ಚಪಾತಿಗಳನ್ನು ನಮ್ಮ ವೈನಿಯವರು ಮತ್ತು ನಮ್ಮ ಸಣ್ಣವರು ಸುಡಾಕತ್ತಾರೆ ರೀ. ಕಾದ್ರೊಳ್ಳಿ ಗ್ರಾಮದ ಪಾದಯಾತ್ರಿಗಳಾಗಿದ್ದು, ಇವತ್ತಿನ ಪಾದಯಾತ್ರೆಯು ನಮ್ಮದು 18ನೇ ವರ್ಷದ ಪಾದಯಾತ್ರೆ ಆಗಿದ್ದು, ನಾವು ಮೊದಲಿಗರಾಗಿ ಬರಬೇಕಾದ್ರೆ 6 ಜನ ಕೂಡಿ ಅದರ ಮರನೇ ವರ್ಷದಿಂದ ನಾವು ಎರಿಕೊಪ್ಪದ ಗ್ರಾಮದಿಂದ ನಮ್ಮ ಅಣ್ಣನಾಗಿರ್ತಕ್ಕಂಥ ಬಸ್ತಾನ ಅಮೀಬಾಯಿ ಅವರು ಹಾಗೂ ನಿಂಗಪ್ಪ ಅಂತೇಕರ್ 85 ವರ್ಷದವ್ರು ಕೂಡ ನಂಬಡ್ ಪಾದಯಾತ್ರೆ ಮಾಡಿದರು. ತದನಂತರ ನಾವು ಹಾಗೆ ಹೋದಕ್ಕೆ 10 ವರ್ಷಗಳ ಹಿಂದಗಡೆ ನಾವು ಈ ಟೈಮ್ ರಾತ್ರಿ ಜಾಗಕ್ಕೆ ಬಂದಾಗ ನಮ್ಗೆ ಅನ್ನದ್ದು ಆತಿ ನೀರಿಂದೆಲ್ಲ ಸಮಸ್ಯೆ ಭಾಳ ಆಗಿತ್ತು. ಆದರೆ ನೀರಿನ ವ್ಯವಸ್ಥೆ ಇರೋದ್ರಿಂದ ನಾವು ಇಲ್ಲಿ ಏನೋ ಒಂದು ಅನ್ನ ಪ್ರಸಾದ ಮಾಡ್ಬೇಕು ಅನ್ನೋಂಥ ಭಗವಂತ ನಮ್ಮ ತಲೆಯಾಗ ಶಕ್ತಿ ಕೊಟ್ಟ. ಮರನೇ ವರ್ಷದಿಂದ ನಾವು ನಮ್ಮ ಅಣ್ಣ ನಮ್ಮ ತಮ್ಮ ಅದೃಶ್ಯಪ್ಪದು ಎಲ್ಲರೂ ಕೂಡಿ ಒಂದು ಈ ಜಾಗದಾಗ ಅನ್ನ ಪ್ರಸಾದ ಮಾಡೋದ್ರಿಂದ ಎಲ್ಲ ಜನಗಳಿಗೆ ಅನುಕೂಲ ಆಕತ್ತನ್ನೋ ಉದ್ದೇಶದಿಂದ ಮಾಡಿದ್ದು. ಮೊದಲನೇದಾಗಿ ಅದು ಸಣ್ಣ ಪ್ರಮಾಣದಾಗಿತ್ತು ಅಂತಂದ್ರೆ ಅವತ್ತಿನ ನಮ್ಮದು ಶಕ್ತಿ ದೇವ್ರು ನಮ್ಗೆ ಕಮ್ಮಿತ್ತು. ಇವತ್ತು ದೊಡ್ಡ ಬೃಹದಾಕಾರವಾಗಿ ಬೆಳೆದೈತಿ. ಇವತ್ತು ಅದು ಬೆಳೆದತನ ಕಾರಣ ಎಲ್ಲರದು ಸಹಕಾರ ಮತ್ತು ನವನಗರದಿಂದ ಹೂಗಾರ್ ಸರ್ ಅಂತೇಳಿ ಒಬ್ರು ಅದಕ್ಕೆ ದೊಡ್ಡ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಎಲ್ಲರೂ ನಾವು ಮಾಡ್ಬೇಕಾಗೈತಿ ಇದನ್ನು ಮಾಡೋಣಪ್ಪ ಅಂತೇಳಿ. ಅದೇ ಥರ ಜನ ಅದಕ್ಕೆ ಭಾಳ ಸಹಕಾರ ಮಾಡಿದರು. ಮತ್ತು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಇಲ್ಲಿ ಪರ್ಮಿಷನ್ ತೊಗೊಂಡು ಮಾಡ್ಬೇಕು ಅಂದಾಗ ಅವ್ರಿಗೂ ನಾವು ಕೇಳ್ಕೊಂಡಾಗ ಅವರು ನಮಗೆ ಸಹಕಾರ ಮಾಡಿದರು. ಪೊಲೀಸ್ ಇಲಾಖೆಯವರು ಸಹಕಾರ ಮಾಡಿದರು. ಅದೇ ಥರ ಎಲ್ಲರೂ ಕೂಡಿ ಮಾಡೋದ್ರಿಂದ ನಮ್ಗೆ ವರ್ಷ ಚಲೋ ಹಾಕೊಂತ ಹೊಂಟತಿ. ಬಸವಣ್ಣ ಜಾತ್ರೆನೂ ಅತಿ ವಿಜೃಂಭಣೆಯಿಂದ ನಡೆದತಿ. ಇವರು ಎರಿಕೊಪ್ಪದಾರ ನಮ್ಮ ಅಣ್ಣನವರು, ಅದೇ ಥರನಾಕಂತ ಚಂದನಮಟ್ಟಿ ನಮ್ಮ ಮಾವನವರು ಬಂದರು, ನಮ್ಮ ತಮ್ಮ ಅದೃಶ್ಯಪ್ಪ ಹೆವೇತಿ ಅವರು ಅದಾರು. ಮತ್ತು ದಾಸೋಹ ಸೇವೆ ಅಂದ್ರೆ ರುದ್ರಣ್ಣ ಅವ್ರು ಏನು ಮಾಡ್ತಾರಂತ ಪ್ರತಿ ವರ್ಷ ಅದು ಏನೇ ಇರಲಿ ತನ್ನ ನಡಾನು ಆದಾಗ ಸಂಬಂಧ ಬಿಡ್ಲಲ್ಲ ನಾವು ಬಂದ್ಕಾರ ಕುಂಟ್ಕೊಂತ ಬಂದಾಗಲಿ ಹೋದ ಬಂದ ಭಕ್ತರಿಗೆಲ್ಲ ನೀರು
ಕಾಯಿಸಿ ಕೊಡೋದು ಹಿಡ್ಕೊಂಡು ದನಗಳ ಕಾಲಿ ನೀರು ಕಾಯಿಸಿ ಅನಿಸೋದು ಹಿಡ್ಕೊಂಡು ಎಲ್ಲ ಶಿವ ಮಾಡಿದ. ಅದೇ ಥರ ಬಸವಣ್ಣನೂ ಆರಾಮಟ್ಟ ಆಪ್ರೇಷನ್ ಅಂತ ಹೇಳಿದ್ರು. ಅವಾಗ ಕೇಲಿ ಒಳಗೆ ಸಂಬಂಧ 2 ಲಕ್ಷ ರೂಪಾಯಿ ತುಂಬ ಆಪ್ರೇಷನ್ ಮಾಡಕ್ಕೆ ಹೇಳಿದ್ರು. ಅಂಥ ಮನುಷ್ಯ ಯಾವತ್ತು ಹಿಂಗೆ ನಿಂತಾನಂತ ಅದಕ್ಕೆ ಕಾರಣ ಈ ಉಳಿಚನ ಬಸವಣ್ಣನ ಕಾರಣ ಅದಕ್ಕೆ. ಯಾಕೆ ಅಂಥ ಆಶೀರ್ವಾದ ನಮ್ಗೆ ಆಗೈತೆ ಅನ್ನೋ ಒಂದು ಪರಿಣಾಮದಿಂದಾಗಿನ ಎಲ್ಲರೂ ಕೂಡಿ ಹೆಣ್ಣು ಮಕ್ಕಳು ತಾಯಿ ತಂದೆ ಎಲ್ಲರೂ ಕೂಡಿ ಬಂದ ಒಂದು ಶಿವ ಮಾಡ್ತೇವೆ. ಮತ್ತು ಈಗ ನಾವು ಹಿಂಗೆ ಮಾಡ್ಕೊತಿದ್ದಾಗ ಈ ಗಿಡಕ್ಕೆ ಒಂದು ಏನೋ ಒಂದು ಸಣ್ಣ ಪ್ರಮಾಣದಾಗ ಇದನ್ನ ಒಂದು ಮಂಟಪದಂಗೆ ಗುಡಿ ಹಂಗೆ ಕಟ್ಬೇಕಂದ ಫಾರೆಸ್ಟ್ದವ್ರು ಮಾಡಕ್ಕೆ ಪರ್ಮಿಷನ್ ಇಲ್ಲ ಬೇಡ ಅಂತಂದ್ರೆ ಅದನ್ನೇ ನಮ್ಮ ಬಡಿಗೇರ್ ಅಂತೇಳಿ ಕುಕ್ಕಡೋಳಿ ಅವರೊಬ್ರು ಬಂದ ಇಲ್ಲ ನಾನು ಅದನ್ನ ಮಾಡಿ ಕೊಡ್ತು ಅಂತ ಅವರು 1 ವರ್ಷ ಶಿವಾದ ಬಂದಿದ್ದಕ್ಕೆ ಈ ವರ್ಷದಿಂದ ಪೂರ ಇದನ್ನ ಡಿಸೈನ್ ಚೌಕಟ್ಟೆಲ್ಲ ಮಾಡಿಸ್ಕಾರ ಅವ್ರು ಕೊಟ್ರು. ಇದರಿಂದ ನಮ್ಗೆ ಜನಕ್ಕೂ ಅನುಕೂಲ ಐತಿ, ಚಂದ ಕನಾತ್ ಭಗವಂತನ ಫೋಟೋ ಹಿಡಿದ್ರಿಂದ ನಮಗೊಂದು ದೊಡ್ಡ ಖುಷಿ ಐತಿ. ಮತ್ತು ಈ ಪೆಂಡಾಲದ ಒಂದು ಸಮಸ್ಯೆ ಐತಿ ಇಲ್ಲಿ ಊಟಕ್ಕೆ. ಏನಾರೊಂದು ಊಟದ ಪೆಂಡಾಲ್ ವಿಚಾರ ಮಾಡ್ಬೇಕಂತ ಬಂದಾಗ ಅವ್ರು ಕುತುಬುದ್ದೀನ ಹುಣಸೆಕಟ್ಟಿ ಅವ್ರ ಸಂಬಂಧ ಪೆಂಡಾಲ್ ವ್ಯವಸ್ಥೆ ಮಾಡಿಕೊಟ್ರು ಅವ್ರು ಫ್ರೀಯಾಗಿ. ನಮ್ದು ಬೇಕಾದಂಗೆ ಒಯ್ಯಿರಿ ನೀವು ಮಾಡ್ಕೋರಿ ಅಂತ ಹೇಳಿದ್ರು. ಆ ಜನಕ್ಕೂ ಕುಂದ್ರಾಕ ನಿಂದ್ರಾಕ ಅಗದಿ ಎಲಿ ಆತಿ ಮತ್ತು ಮಂಗ್ಯಾನಿಂದ ಒಂದು ಕಾಟ ಆತಿಲ್ಲ. ಮಂಗ್ಯ ಏನೋ ಮ್ಯಾಗಾಡಿಂದ ಮಾಡಿದ್ರು ಹೊಲಸರ ಮೇಲೆ ಬೀಳೋದಂಥ ವ್ಯವಸ್ಥೆ ಅದು ಒಂದಾಗೈತಿ. ಇದೇ ಹೇಳ್ಕಾರ ಇದೇ ಥರ ಎಲ್ಲ ನಮ್ಮ ಕಾರ್ಯಕ್ರಮ ಚಂದ ನಿಲ್ಲ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೋ. ಭಕ್ತರು ತಮ್ಮ ಬಂಡಿಗಳನ್ನು ಹೂಡಿಕೊಂಡು ಉಳುವಿಗೆ ಹೊರಟಿರುವಂತಹ ಸಂದರ್ಭ